ಇಂಟಿಗ್ರೇಷನ್ ಕ್ಲಾಸ್ 15 ಕ್ಲಾಸ್ 14 ಅಲ್ಲಿ ಇಂಟಿಗ್ರೇಷನ್ ಆಫ್ ದ ಫಾರ್ಮ್ px plus q divided by ax square plus bx plus c px plus q divided by root of ax square plus bx plus c ಇದು ಮಾಡ್ಕೊಂಡಿದ್ವಿ. ಇದು ಯಾವ ಥರ ಮಾಡ್ಕೊಂಡಿದ್ವಿ ಅಂದರೆ ನ್ಯೂಮರೇಟರ್ is expressed as derivative of quadratic equation m into derivative of quadratic equation plus n, where m and n are constant. Equating the coefficient of x ಮಾಡಿದ್ರೆ m ಬರ್ತಿತ್ತು, ಈಕ್ವೇಟಿಂಗ್ ದ ಕಾನ್ಸ್ಟೆಂಟ್ ಬಂತು ಅಂದರೆ n. ನೆಕ್ಸ್ಟ್ ಮತ್ತೆ ಸ್ಪ್ಲಿಟ್ ಮಾಡ್ಕೊಂಬಿಟ್ಟು ಇಂಟಿಗ್ರೇಟ್ ಮಾಡ್ತಿದ್ವಿ. ಹೌದಾ, ಈ ಫಾರ್ಮ್ಯಾಟ್ ಆಗಿತ್ತು ನಮಗೆ ಗೊತ್ತಿರಬೇಕಿನ್ನು. ನೆಕ್ಸ್ಟ್ ಫಾರ್ಮು integration of the form integration of e power x into f of x plus f dash of x dx is equal to e power x into f of x plus c. Integration of the form e power x into f of x plus f dash of x dx is equal to e power x into f of x plus c. ನೋಡಿ, ಇದು ಫಾರ್ಮ್ಯಾಟ್ ಗೊತ್ತಿರಬೇಕು ಡೈರೆಕ್ಟಾಗಿ. ನೋಡಿ, ಇಲ್ಲಿ ಯಾವ ಫಂಕ್ಷನ್ ಇದೆ ಅದರ ಡಿಫ್ರೆನ್ಷಿಯೇಷನ್ ಇತ್ತು ಅಂದರೆ ಡೈರೆಕ್ಟಾಗಿ ಆನ್ಸರ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಬರಿಬೋದು. ಮತ್ತು ನೋಡಿ, ಇಲ್ಲಿ ಇ ಪವರ್ ಎಕ್ಸೇ ಇರಬೇಕು. ಇ ಪವರ್ 2x, ಇ ಪವರ್ 3x ಅಥವಾ ಬೇರೆ ಫಂಕ್ಷನ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ ಬರೀಲಿಕ್ಕೆ ಬರೋಲ್ಲ. ಆಯ್ತಲ್ಲ, ಅದಕ್ಕೆ ಐಡಿಯಾ ಗೊತ್ತಿಲ್ಲ. ನೋಡಿ, ಇದು ಪ್ರೂಫ್ ಯಾವ ಥರ ಬರ್ಕೊತೀವಿ ನೋಡಿ. ಪ್ರೂಫ್ ಈಸಿ ಇದೆ. ಲೆಟ್ y is equal to e power x into f of x plus c. ಇದು ತೊಗೊಂಡ್ವಿ ಅಂದರೆ ನೆಕ್ಸ್ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ. y ಡಿಫ್ರೆನ್ಷನ್ dy by dx is equal to ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಫಸ್ಟ್ ಫಂಕ್ಷನ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ಅಂದರೆ ಇ ಪವರ್ ಎಕ್ಸ್ ಇನ್ ಡಿರೈವೇಟಿವ್ ಇ ಪವರ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಡಿರೈವೇಟಿವ್ 0. ದಟ್ ಇಂಪ್ಲೈಸ್ dy by dx is equal to ಎರಡರಲ್ಲೂ e power x ಕಾಮನ್ ತೊಗೊಂಡ್ವಿ ಅಂದರೆ f dash of x plus f of x ಬರುತ್ತೆ. ಹೌದಾ, ಕ್ರಾಸ್ ಮಲ್ಟಿಪ್ಲಿಕೇಶನ್ dy is equal to e power x into f of x plus f dash of x dx. ಇಷ್ಟು ಬಂತಲ್ಲ. ಹೌದಾ, ಡಿನ ಈ ಕಡೆ ತೊಗೊಂಡೆ ಅಂದರೆ ಇಂಟಿಗ್ರೇಷನ್ ಆಗ್ಬಿಡುತ್ತೆ. ಹಾಗಾದ್ರೆ y is equal to ಇಂಟಿಗ್ರೇಷನ್ ಆಫ್ e power x into f of x plus f dash of x dx ಬಂತು. ಹೌದಾ, ಈ y ಅಂದರೆ ಏನು ತೊಗೊಂಡಿದ್ವಿ ನಾವು, ನೋಡಿ ಆರ್ ಎಚ್ ಎಸ್ ಬರ್ಕೊತ ಇದ್ದೀನಿ. ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್. ಹೌದಾ, ಇಸ್ ಈಕ್ವಲ್ ಟು y ವ್ಯಾಲ್ಯೂ ಏನು ಗೊತ್ತಿರೋದು, ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಹೌದಾ, ಆಯ್ತಲ್ಲ, ಈಸಿದೆ. ಅಂದರೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಹೌದಾ, ನೋಡಿ, ಈ ಫಾರ್ಮ್ಯಾಟ್ ಯೂಸ್ ಮಾಡೋಂಥದ್ದು ಎಕ್ಸಾಮಿಗೆ ಎಷ್ಟೊಂದು ಸಲ 2 ಅಥವಾ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಅದು ಡೈರೆಕ್ಟ್ ಫಾರ್ಮುಲಾ ಅಂತೂ ಗೊತ್ತಿರಬೇಕು. ಆಯ್ತಲ್ಲ, ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡಿ. ಪ್ರಾಬ್ಲಮ್ಸ್ ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್. ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್. ಫಸ್ಟ್ ಒನ್, integration of e power x into tan inverse of x plus 1 by 1 plus x square dx. tan inverse of x plus 1 by 1 plus x square dx. ಡೈರೆಕ್ಟಾಗಿ ಈ ಫಾರ್ಮೆಟಲ್ಲಿ ಇದಾನ tan inverse x in differentiation 1 plus 1 by 1 plus x square ಇದೆ ತಾನೆ. ಹೌದಾ, ಹಾಗಾದ್ರೆ ನೋಡಿ, ಹಿಯರ್ ಲೆಟ್ f of x is equal to tan inverse of x ಅಂತ ತೊಗೊಂಡಿದ್ದೇನೆ. ದಟ್ ಇಂಪ್ಲೈಸ್ f dash of x is equal to 1 by 1 plus x square ಬರುತ್ತಲ್ಲ. therefore integration of e power x into tan inverse of x plus 1 by 1 plus x square dx is equal to, ಹೌದಾ, ಡೈರೆಕ್ಟಾಗಿ ಏನು ಬರೀಬೋದು, e power x into f of x plus f dash of x dx ಬರೀಬೋದಲ್ಲ. ನೋಡಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ತೊಗೊಂಡಿದ್ವಿ. 1 by 1 plus x square f dash of x ಆಯ್ತು. ಈ ಫಾರ್ಮ್ಯಾಟಿಗೆ ಬಂತಲ್ಲ, ಅದರ ಆನ್ಸರು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಥವಾ ಇ ಪವರ್ ಎಕ್ಸ್ ಇಂಟು
ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ ಬರೀದು. ಹೌದಾ, ಈಸಿ ಇದೆ. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಯಾವುದಾದ್ರು ಡಿಫ್ರೆನ್ಷನ್ ಇದೆ ಅಂತ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಹೌದಾ, ನೆಕ್ಸ್ಟ್ ಸೆಕೆಂಡ್ ಒನ್, ಇಂಟಿಗ್ರೇಷನ್ ಆಫ್ e power x into 1 by x minus 1 by x square dx. ನೋಡಿ ಇದು ಈಸಿ ಇದೆ, ಈ ಥರ ಬರ್ಕೊತೀವಿ ಅಷ್ಟೇ ಡೈರೆಕ್ಟಾಗಿ. e power x into 1 by x plus minus 1 by x square dx. ಹೌದಾ, ನೋಡಿ ಈಗ ಇದನ್ನು ಎಫ್ ಆಫ್ ಎಕ್ಸ್ ಅಂದ್ಕೊಂಡೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತಲ್ಲ. ಹೌದಾ, ಇಲ್ಲೂ ಸೇಮ್ ತಗೋಬೋದು ನಾವು. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 by x ಅಂತ ತೊಗೊಂಡೆ ಅಂದರೆ ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 by x ಸ್ಕ್ವೇರ್. ಹೌದಾ, ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಏನಾಗೋದು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಥವಾ e power x into 1 by x plus c. ಹೌದಾ, ಅಂದರೆ ಇದು ಡಿಫ್ರೆನ್ಷನ್ ಇಲ್ಲ ಇದೆ, ಡೈರೆಕ್ಟಾಗಿ ಬರ್ಕೊಂಡಿದ್ದೀವಿ ಅಷ್ಟೇ. ಹೌದಾ, ಈಸಿ ಇದೆ. ನೆಕ್ಸ್ಟ್ ಥರ್ಡ್ ಒನ್, integration of e power x into sin x plus cos x dx. ನೋಡಿ ಇಲ್ಲಿ ಯಾವುದೋ ಡಿಫ್ರೆನ್ಷನ್ ಇದೆ, ಸೈನ್ ಎಕ್ಸಿನ ಡಿಫ್ರೆನ್ಷನ್ನು ಕಾಸ್ ಎಕ್ಸ್ ಡೈರೆಕ್ಟ್ ಇದೆ ತಾನೆ. ಹೌದಾ, ಹಾಗಾದ್ರೆ ಆನ್ಸರ್ ಏನು ಬರ್ಬೋದು ಡೈರೆಕ್ಟಾಗಿ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಪ್ಲಸ್ ಸಿ ಬಂದ್ಬಿಡುತ್ತೆ. ಹೌದಾ, ನೋಡಿ ಆ ಥರ ಬರ್ಕೋಬೋದು ಅಥವಾ ಡೈರೆಕ್ಟಾಗೂ ಬರಿಬೋದು ಎಕ್ಸಾಮಲ್ಲಿ. ನೋಡಿ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಬರೀಬೇಕು ಅಂದ್ರೆ ಈ ಥರ ಬರ್ಕೊಂಡ್ರೆ ಆಯಿತು. ವಿ ನೋ ದಟ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು f of x plus f dash of x dx is equal to e power x into f of x plus c. ಡೈರೆಕ್ಟ್ ಫಾರ್ಮುಲಾ ಬರ್ಕೊಂಡು ದಟ್ ಈಸ್ ಈಕ್ವಲ್ ಟು ಏನು ಬರಿಬೋದು e power x into sin x plus c. ಹೌದಾ, ಡೈರೆಕ್ಟ್ ಫಾರ್ಮುಲಾ ಬರ್ಕೊಂಡು ಬರಿಬೋದು. ಅದು ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ತೊಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಹೌದಾ, ನೋಡಿ ಎರಡು ಐಡಿಯಾ ಗೊತ್ತಿರಲಿ. ಇಲ್ಲಿ ಡೈರೆಕ್ಟ್ ಬರ್ಕೊಂಡಿದ್ದೀವಿ ಬಸ್, ಇಲ್ಲಿ ಎರಡು ಕಂಪೇರ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಎಫ್ ಆಫ್ ಎಕ್ಸ್ ಇರೋದಾಗ ಸೈನ್ ಎಕ್ಸ್ ಇದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಬರುತ್ತೆ. ಅದಕ್ಕೆ ಡೈರೆಕ್ಟ್ ಆನ್ಸರ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಪ್ಲಸ್ ಸಿ ಬರ್ಕೊಂಡಿದ್ದೀವಿ ಅಷ್ಟೇ. ಹೌದಾ, ನೆಕ್ಸ್ಟ್ ಫೋರ್ತ್ ಒನ್, ಪ್ರಾಬ್ಲಮ್ ನಂಬರ್ 4, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಪ್ಲಸ್ 1 by x dx. ಇದು ಇದೆ ಸೇಮ್. We know that integration of e power x into f of x plus f dash of x dx is equal to e power x into f of x plus constant. ಹೌದಾ, that is equal to log x in derivative 1 by x ಇದೆ. ಅದಕ್ಕೆ ಆನ್ಸರ್ e power x into log x plus c. ಆಯ್ತಲ್ಲ, ಅದಲ್ಲ ಡೈರೆಕ್ಟ್ 1 ಮಾರ್ಕಿಗೂ ಕೇಳ್ಬೋದು, ಐಡಿಯಾ ಗೊತ್ತಿರಲಿ. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಸೀಕ್ಯಾಂಟ್ ಎಕ್ಸ್ ಇಂಟು 1 plus tan x dx. ದಟ್ ಈಸ್ ಈಕ್ವಲ್ ಟು, ನೋಡಿ ಇದು ಈಸಿ ಇದೆ. ಸೀಕ್ಯಾಂಟ್ ಎಕ್ಸಿಂದ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಇ ಪವರ್ ಎಕ್ಸ್ ಇಂಟು secant x plus secant x into tan x. ಹೌದಾ, secant x in differentiation secant x into tan x ಇದಲ್ಲ. ಹಾಗಾದ್ರೆ here we know that integration of e power x into f of x plus f dash of x dx is equal to e power x into f of x plus c. ಅಥವಾ ಆನ್ಸರ್ that implies I is equal to e power x into f of x ಅಂದ್ರೆ secant x ಪ್ಲಸ್ ಸಿ. ಇಷ್ಟು ಬರುತ್ತೆ. ಹೌದಾ, ಗೊತ್ತಾಗ್ತದೆ ಅಲ್ಲ. ಡೈರೆಕ್ಟ್ ಬರೆಯೋದು ಐಡಿಯಾ ಗೊತ್ತಾಗಬೇಕಿಲ್ಲಿ, ಅಥವಾ ಈ ಥರ ಮಾಡ್ಕೋಬೇಕು. ಮತ್ತು ಎಫ್ ಆಫ್ ಎಕ್ಸ್ ಅಂತ ತೊಗೊಂಡು ಅದು ಡಿಫ್ರೆನ್ಷನ್ ಇದೆ ಅಂತ ನೋಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್
Problem number 6. Integration of x into e power x divided by 1 plus x whole square dx. ನೋಡ್ಕೊಡಿ ಫಸ್ಟ್ ಡಿಫ್ರೆಂಟ್ ಇದೆ, ಡೈರೆಕ್ಟಾಗಿ ಗೊತ್ತಾಗಲ್ಲ ಇದು. ನೋಡಿ ಈ ಥರ ಪ್ರಾಬ್ಲಮ್ ಹೇಗೆ ಬರುತ್ತೆ ಅಂದರೆ ಇಲ್ಲಿ ಏನು ಹೇಳ್ತಾರೋ ಅದಕ್ಕಿಂತ ಇಲ್ಲಿ ಒಂದು ಜಾಸ್ತಿ ಇರ್ತದೆ. ನೋಡಿ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಪ್ಲಸ್ 1 ಇದೆ, ಹೌದಾ? ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಯಾವಾಗಲೂ ನ್ಯೂಮರೇಟರ್ನು ಡಿನಾಮಿನೇಟರ್ ಥರ ಅರೇಂಜ್ ಮಾಡಿ ಅಷ್ಟೇ. ಅಂದರೆ ಇಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1 ಮಾಡ್ತೀವಿ, ಹೌದಾ? ನೋಡಿ +1 -1 ಕ್ಯಾನ್ಸಲ್ ಮಾಡ್ಕೊಂಡ್ರೆ ಮತ್ತೆ ಎಕ್ಸೇ ಬರುತ್ತೆ, ಹೌದಾ? ಯಾಕಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1 ಮಾಡಿದ್ವಿ ಅಂದರೆ ಡಿನಾಮಿನೇಟರ್ x + 1 ಇದೆ, ಇಲ್ಲೂ x + 1 ಬರೋವಾಗ ಮಾಡಿದ್ವಿ ಅಷ್ಟೇ, ಹೌದಾ? ಈ ನೆಕ್ಸ್ಟ್ ನೋಡಿ ಸ್ಪ್ಲಿಟ್ ಮಾಡ್ತೀನಿ. e ಪವರ್ x ಇಂಟು x + 1 ಬೈ x + 1 ಹೋಲ್ ಸ್ಕ್ವೇರ್ ಮೈನಸ್ 1 ಬೈ x + 1 ಹೋಲ್ ಸ್ಕ್ವೇರ್ dx, ಹೌದಾ? ದಟ್ ಈಸ್ ಈಕ್ವಲ್ ಇಂಟಿಗ್ರೇಷನ್ ಆಫ್ e ಪವರ್ x ಇಂಟು ನೋಡಿ ಒಂದು x + 1 ಒಂದು x + 1 ಕ್ಯಾನ್ಸಲ್ ಆಗಿ 1 ಬೈ x + 1 ಪ್ಲಸ್ ಮೈನಸ್ 1 ಬೈ x + 1 ಹೋಲ್ ಸ್ಕ್ವೇರ್ dx ಬರೀಬೋದಾ? ನೋಡಿ ಇದು ಡಿಫ್ರೆನ್ಷನ್ ಇಲ್ಲಿದೆ. 1 ಬೈ x + 1 ಇನ್ ಡಿಫ್ರೆನ್ಷನ್ ಮೈನಸ್ 1 ಬೈ x + 1 ಹೋಲ್ ಸ್ಕ್ವೇರ್ ಬರುತ್ತಲ್ಲ. ಡೈರೆಕ್ಟಾಗಿ ವಿ ನೋ ದಟ್ ಅಂತ ಬರ್ಕೋಬೋದು, ಅಥವಾ ಇದು ಡಿಫ್ರೆನ್ಷನ್ ಇಲ್ಲಿದೆ ಅಂತೇಳಿ ತೋರಿಸ್ಬೇಕು, ಹೌದಾ? ಡೈರೆಕ್ಟ್ ಟೈಮ್ ಬರ್ಕೊಂತೀವಿ. ವಿ ನೋ ದಟ್ integration of e power x into f of x plus f dash of x dx is equal to e power x into f of x plus c. That implies I is equal to either differential is direct answer e power x into 1 by x plus 1 plus c. Appa ee tara baribodu e power x by x plus 1 plus c ಬರುತ್ತೆ, ಹೌದಾ? ನೋಡಿ ಇದು ಐಡಿಯಾ ಗೊತ್ತಿರಲ್ಲ, ಇದು ಇಂಪಾರ್ಟೆಂಟ್. ನಮಗೆ ಎಕ್ಸಾಮಿಗೂ 2 ಮಾರ್ಕ್ಸಿಗೆ ಕೇಳ್ಬೋದು, ಮತ್ತು ಸಿ ಇ ಟಿಗೂ ಕೇಳ್ತಾ ಇದ್ದಾರೆ. ಡೈರೆಕ್ಟ್ ಬರೆಯೋಕ್ಕೆ ಗೊತ್ತಿರಬೇಕು. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ. ಇಂಟಿಗ್ರೇಷನ್ ಆಫ್ x + 1 ಇಂಟು e ಪವರ್ x ಡಿವೈಡೆಡ್ ಬೈ x + 2 ಹೋಲ್ ಸ್ಕ್ವೇರ್ dx. x + 2 ಹೋಲ್ ಸ್ಕ್ವೇರ್, ಹೌದಾ? ನೋಡಿ ಇದನ್ನ ಅಷ್ಟೇ, ಇದಕ್ಕಿಂತ ಇಲ್ಲಿ ಒಂದು ಜಾಸ್ತಿ ಇದೆ ತಾನೆ. ನೋಡಿ ಇಲ್ಲಿ x + 2 ಇದೆ, ಇಲ್ಲಿ ಇದಕ್ಕಿಂತ ಇಲ್ಲಿ ಒಂದು ಕಮ್ಮಿ ಇದೆ x + 1, ಹೌದಾ? ನೋಡಿ ಇದಕ್ಕಿಂತ ಇಲ್ಲಿ ಒಂದು ಕಮ್ಮಿ ಇದೆ. ಆ ಫಾರ್ಮೇಟಲ್ಲಿ ಇತ್ತು ಅಂದರೆ ಯಾವಾಗಲೂ ಇದನ್ನು ಡಿನಾಮಿನೇಟರ್ ಥರ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಸ್ಪ್ಲಿಟ್ ಮಾಡಿದ್ರೆ ಬಂದ್ಬಿಡುತ್ತೆ. ನೋಡಿ ಇದನ್ನ ಹೇಗೆ ಬರೀಬೇಕು? ನೋಡಿ ಡಿನಾಮಿನೇಟ್ರಲ್ಲಿ x + 2 ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ನ್ಯೂಮರೇಟ್ರಲ್ಲಿ ಹೇಗೆ ಬರುತ್ತೆ ಅಂದರೆ x + 2 ಬರ್ಕೊಂಡೆ, ಬಟ್ ಇಲ್ಲಿರೋದೇನು 1. ಅದು x + 1 ಆಗಬೇಕು ಅಂದರೆ ಇಲ್ಲಿ -1 ಬರೀಬೋದಲ್ಲ. 2 - 1 ಅಂದರೆ ಮತ್ತೆ 1 ಬರುತ್ತೆ. ಈಗ ಸ್ಪ್ಲಿಟ್ ಮಾಡ್ಕೊತೀವಿ ನೋಡಿ. e ಪವರ್ x ಇಂಟು x + 2 ಬೈ x + 2 ಹೋಲ್ ಸ್ಕ್ವೇರ್ ಮೈನಸ್ 1 ಬೈ x + 2 ಹೋಲ್ ಸ್ಕ್ವೇರ್ dx. ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಒಂದು x + 2 ಒಂದು x + 2 ಕ್ಯಾನ್ಸಲ್ ಆಗಿ e ಪವರ್ x ಇಂಟು 1 ಬೈ x + 2 ಪ್ಲಸ್ ಮೈನಸ್ 1 ಬೈ x + 2 ಹೋಲ್ ಸ್ಕ್ವೇರ್ dx ಬರೀಬೋದಲ್ಲ. ಇದೊಂದು ಇದರ ಡಿಫ್ರೆನ್ಷನ್ ಇಲ್ಲಿದೆ, ಡೈರೆಕ್ಟಾಗಿ ಏನು ಬರ್ಕೊತೀವಿ? ವಿ ನೋ ದಟ್ ಇಂಟಿಗ್ರೇಷನ್ ಆಫ್ e ಪವರ್ x ಇಂಟು f of x plus f dash of x dx is equal to e power x into f of x plus c. That's answer. That implies I is equal to e power x into 1 by x plus 2 plus c. e power x by x plus 2 plus constant ಬರುತ್ತೆ, ಹೌದಾ? ಆಯ್ತಲ್ಲ. ನೋಡಿ ಈ ಥರದ ಎಕ್ಸಾಮ್ಸಿಗೆ ಕೇಳ್ತಾ ಇದ್ದಾರೆ, ಐಡಿಯಾ ಗೊತ್ತಿರಬೇಕು. ಮತ್ತು ನೋಡಿ ಅಲ್ಲಿ ಜನರಲೈಸ್ ಮಾಡ್ಕೊಂಡು ಒಂದು ನೋಟ್ ಬರ್ಕೊತೀವಿ ನೋಡಿ. ಆ ನೋಟ್ ಗೊತ್ತಿತ್ತು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಆಗುತ್ತೆ. ನೋಡಿ ಯಾವ ಥರ ಅಂತೇಳಿ ನೋಟ್ ಇಂಟಿಗ್ರೇಷನ್ ಆಫ್ ಡಿನಾಮಿನೇಟ್ರಲ್ಲಿ x ಪ್ಲಸ್ n ಹೋಲ್ ಸ್ಕ್ವೇರ್ ಬರ್ಕೊತೀವಿ ನೋಡಿ. ನೋಡಿ ಇದೆಲ್ಲ ಯಾವ ಥರ ಇದೆ ಅಂದರೆ ಇಲ್ಲಿ x + 1 ಇದೆ ಅಂದರೆ ಇಲ್ಲಿ x ಒಂದು ಕಮ್ಮಿ ಇದೆ,
ಎಕ್ಸ್ ಪ್ಲಸ್ 2 ಇದೆ ಅಂದರೆ ಎಕ್ಸ್ ಪ್ಲಸ್ 1 ಒಂದು ಕಮ್ಮಿ ಇದೆ ತಾನೆ. ಹಾಗಾದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಎನ್ ಇದೆ ಅಂದರೆ ನ್ಯೂಮರೇಟರಲ್ಲಿ ಎಕ್ಸ್ ಪ್ಲಸ್ ಎನ್ ಮೈನಸ್ 1 ಇರಬೇಕು. ಅಂದರೆ ಇದಕ್ಕಿಂತ ಇಲ್ಲಿ ಒಂದು ಕಮ್ಮಿ ಇರಬೇಕು. ಎನ್ ಇದೆ ಅಂದರೆ ಎನ್ ಮೈನಸ್ 1, ಹೌದಾ? ಇಂಟು ಇ ಪವರ್ ಎಕ್ಸ್ ಇತ್ತು ಅಂದರೆ ಯಾವಾಗಲೂ ಆನ್ಸರ್ ಇದಕ್ಕೆ ಇ ಪವರ್ ಎಕ್ಸ್ ಡಿನಾಮಿನೇಟರ್ ಎಕ್ಸ್ ಪ್ಲಸ್ ಎನ್ ಇದೆ ತಾನೆ, ಅದಕ್ಕೆ ಎಕ್ಸ್ ಪ್ಲಸ್ ಎನ್ ಪ್ಲಸ್ ಸಿ ಬರೀತೀವಿ. ಅಂದರೆ ನೋಡಿ ಇದು ಡೈರೆಕ್ಟಾಗಿ ಇ ಪವರ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ ಅದೇ ಇರೋದು. ಇಲ್ಲಿ ಇ ಪವರ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ ಬರುತ್ತೆ, ಹೌದಾ? ಅದೇ ಬಂದಿದೆ. ಏನಾದ್ರು ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 3 ಬೈ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಈ ಥರ ಇತ್ತು ಅಂದರೆ ಡೈರೆಕ್ಟ್ ಏನು ಬರೀಬೋದು, ಇ ಪವರ್ ಎಕ್ಸ್ ಬೈ ಎಕ್ಸ್ ಪ್ಲಸ್ 4 ಪ್ಲಸ್ ಸಿ ಡೈರೆಕ್ಟ್ ಬರೀಬೋದು, ಹೌದಾ? ಅದೊಂದು ಐಡಿಯಾ ಗೊತ್ತಿರಲಿ. ಏನೋ ಸಿ ಇ ಟಿಗೆಲ್ಲ ಬಂತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ತೀವಿ, ಆಯ್ತಲ್ಲ? ಈಗ ನೋಟ್ ಅಂತೇಳಿ ಫಾರ್ಮುಲಾ ತೊಗೊಂಡಿದ್ದೀವಿ ಸರ್. ನೆಕ್ಸ್ಟ್ ಒನ್ 8th ಒನ್. integration of x minus 3 divided by x minus 1 whole cube x minus 3 divided by x minus 1 whole cube into e power x dx. ಐಡಿಯಾ ಎಲ್ಲ ಸೇಮ್ ಯೂಸ್ ಮಾಡ್ಕೋಬೇಕು, ಬರುತ್ತೆ. ಇದನ್ನೇ ಈಗ ಎಕ್ಸ್ ಮೈನಸ್ 1 ಥರ ಬರ್ಕೊಂಡು ನೆಕ್ಸ್ಟ್ ಸ್ಪ್ಲಿಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಫಸ್ಟ್ ನೋಡ್ಕೊಳ್ಳಿ, ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿನಾಮಿನೇಟರ್ ಎಕ್ಸ್ ಮೈನಸ್ 1 ಇದೆ, ಇದು ಎಕ್ಸ್ ಮೈನಸ್ 1 ಆಗಬೇಕು ಅಂದರೆ ಎಕ್ಸ್ ಮೈನಸ್ 1 ಮೈನಸ್ 2 ಡಿವೈಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಬರಿಬೋದಲ್ಲ. ನೆಕ್ಸ್ಟ್ ಸ್ಪ್ಲಿಟ್ ಮಾಡಿದ್ವಿ ಅಂದರೆ ಇ ಪವರ್ ಎಕ್ಸ್ ಇಂಟು x minus 1 by x minus 1 whole cube minus 2 by x minus 1 whole cube dx. ಒಂದು x minus 1 ಒಂದು x minus 1 ಕ್ಯಾನ್ಸಲ್ ಆಯ್ತು, ಹಾಗಾದ್ರೆ ಏನು ಬರುತ್ತೆ, e power x into 1 by x minus 1 whole square minus 2 by x minus 1 whole cube dx. ಇಷ್ಟು ಬಂದಿದೆಯಲ್ಲ ನೋಡಿ. ಆ್ಯಕ್ಚುಲಿ ಇದರ ಡಿಫ್ರೆನ್ಷಿಯನ್ ಇಲ್ಲಿದೆ, ಇಲ್ಲಿ ಡೈರೆಕ್ಟ್ ಗೊತ್ತಾಗಲ್ಲ ಅಂದರೆ ಅದನ್ನು ಈ ಥರ ಬರೀಬೋದು, ಇ ಪವರ್ ಎಕ್ಸ್ ಇಂಟು ಈಗ 1 ಬೈ ಎಕ್ಸ್ ಸ್ಕ್ವೇರ್ ಇತ್ತು ಅಂದರೆ ಎಕ್ಸ್ ಪವರ್ ಮೈನಸ್ 2 ಅಂತ ಬರಿತೀವಿ. ಹಾಗಾದ್ರೆ ಇದನ್ನು ಹೇಗೆ ಬರೀಬೋದು, ಎಕ್ಸ್ ಮೈನಸ್ 1 ಹೋಲ್ ಪವರ್ ಮೈನಸ್ 2 ಪ್ಲಸ್ ಅಂದ್ಕೊಂಡೆ, ಇದನ್ನು ಮೈನಸ್ 2 ಇಂಟು ಎಕ್ಸ್ ಮೈನಸ್ 1 ಹೋಲ್ ಪವರ್ ಮೈನಸ್ 3 ಡಿ ಎಕ್ಸ್ ಬರೀಬೋದಾ? ಇದನ್ನು ಇದು ಡಿಫ್ರೆನ್ಷಿಯನ್ ಏನಿದೆ ಅಲ್ಲ, ಆ್ಯಕ್ಚುಲಿ ನಮಗೆ ಎಕ್ಸ್ ಪವರ್ ಎನ್ ಇಂದು ಡಿಫ್ರೆನ್ಷಿಯೇಷನ್ ಏನು ಗೊತ್ತಿರೋದು, ಎಕ್ಸ್ ಪವರ್ ಎನ್ ಇನ್ ಡಿಫ್ರೆನ್ಷಿಯನ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಹಾಗಾದ ಮೈನಸ್ 2 ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಮೈನಸ್ 2 ಮೈನಸ್ 1 ಅಂದರೆ ಮೈನಸ್ 3 ಬರುತ್ತೆ ತಾನೆ. ಹಾಗೆ ಇದು ಡಿಫ್ರೆನ್ಷಿಯನ್ ಇಲ್ಲಿದೆ ಅಲ್ಲ, ಡೈರೆಕ್ಟ್ ಏನು ಬರೀಬೋದು, ಇದು ಯಾವ ಫಾರ್ಮೆಟಲ್ಲಿ ಅದ, ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಆ ಫಾರ್ಮೆಟಲ್ಲಿ ಇದೆ ತಾನೆ. ಇದನ್ನು ಎಫ್ ಆಫ್ ಎಕ್ಸ್ ಅಂದ್ಕೊಂಡೇನು ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗಿತ್ತು, ಹಾಗೆ ಆ ಥರ ಇತ್ತು ಅನ್ನೋ ಆನ್ಸರು. ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಥವಾ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ 1 ಹೋಲ್ ಪವರ್ ಮೈನಸ್ 2 ಪ್ಲಸ್ ಸಿ ಬರುತ್ತೆ ಅಷ್ಟೇ, ಹೌದಾ? ನೋಡಿ ಇದು ಡಿಫ್ರೆಂಟ್ ಅದ, ಗೊತ್ತಿರಬೇಕು ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದು ಡಿಫ್ರೆಂಟ್ ಅದ, ಇಂಪಾರ್ಟೆಂಟು, 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಪ್ರಾಬ್ಲಮ್ ನಂಬರ್ 9. Integration of x square plus 1 divided by integration of x square plus 1 divided by 1 plus x whole square 1 plus x whole square into e power x dx into e power x dx. ನೋಡ್ಕೊಳ್ಳಿ, ಫಸ್ಟ್ ಡೈರೆಕ್ಟಾಗಿ ಗೊತ್ತಾಗಲ್ಲ ಇಲ್ಲಿ ಹೇಗೆ ಮಾಡೋದು ಅಂಥೇಳಿ, ಡಿಫ್ರೆಂಟ್ ಅದ.
ಇಲ್ಲೂ ಅಷ್ಟೇ, ಈಗ ಡಿನಾಮಿನೇಟ್ರ್ ಯಾವ ಥರ ಇದೆ ಅದೇ ಥರ ನ್ಯೂಮರೇಟರ್ನ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದು ಆ್ಯಕ್ಚುಲಿ ನಮಗೆ ಇದನ್ನು ಡೈರೆಕ್ಟಾಗಿ 1 + x ಬರೋಕ್ಕಾಗಲ್ಲ. ಅದಕ್ಕೆ ಇದನ್ನು ಏನು ಮಾಡ್ಕೊಳ್ಳಿ ಅಂದರೆ 1 + x ಹೋಲ್ ಸ್ಕ್ವೇರ್ ಬರೋ ಹಾಗೆ ಮಾಡ್ಕೊಂಬಿಡಿ. ಅಂದರೆ ಈಗ 1 + x ಹೋಲ್ ಸ್ಕ್ವೇರ್ ಅಂದರೆ ಆ್ಯಕ್ಚುಲಿ ಏನು ಬರ್ಬೋದು, a + b ಹೋಲ್ ಸ್ಕ್ವೇರ್ ಫಾರ್ಮುಲಾ a² + b² + 2ab. ಅಂದರೆ a² ಅಂದರೆ 1² ಅಂದರೆ 1 + x² + 2x ಬರುತ್ತೆ ತಾನೆ. ಅದೇ ನ್ಯೂಮರೇಟರ್ ಆಗಾರೆ ಯಾವ ಟರ್ಮ್ ಇಲ್ಲ, ಅಲ್ಲಿ 2x ಇಲ್ಲಲ್ಲ. ಅದಕ್ಕೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 2x ಮಾಡ್ಕೊಂಬಿಟ್ರೆ ಸಿಂಪ್ಲಿಫೈ ಆಗುತ್ತೆ. ನೋಡ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ x² + 1 ಇದೆ, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 2x. ಹೌದಾ, e⁻x dx ಬರ್ಕೊಂಡಿದ್ದೀನಿ. ಇಷ್ಟನ್ನೇನು ಬರೀಬೋದು, 1 + x ಹೋಲ್ ಸ್ಕ್ವೇರ್ ಬರೀಬೋದಲ್ಲ. 1 + x ಹೋಲ್ ಸ್ಕ್ವೇರ್ ಮೈನಸ್ 2x ಡಿವೈಡೆಡ್ ಬೈ 1 + x ಹೋಲ್ ಸ್ಕ್ವೇರ್ ಇಂಟು e⁻x dx. ಸ್ಪ್ಲಿಟ್ ಮಾಡಿದ್ವಿ ಅಂದರೆ e⁻x ಇಂಟು ಇದನ್ನು ಸ್ಪ್ಲಿಟ್ ಮಾಡ್ತಾ ಇದ್ವಿ 1 + x ಹೋಲ್ ಸ್ಕ್ವೇರ್ ಬೈ 1 + x ಹೋಲ್ ಸ್ಕ್ವೇರ್ ಮೈನಸ್ 2x ಬೈ 1 + x ಹೋಲ್ ಸ್ಕ್ವೇರ್ dx. ನೋಡಿ, ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 1 ಆಗುತ್ತಲ್ಲ ಅದು. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ e⁻x ಇಂಟು 1 ಮೈನಸ್ 2x ಬೈ 1 + x ಹೋಲ್ ಸ್ಕ್ವೇರ್ dx ಬಂತು. ಹೌದಾ, ನೋಡಿ ಇದಂತೂ f(x + f'(x) ಫಾರ್ಮೆಟಲ್ಲಂತೂ ಇಲ್ಲ ಇದು. ಅಲ್ಲ, ಇದನ್ನೇನು ಮಾಡ್ಕೋತೀವಿ ಅಂದರೆ ಈಗ e⁻x ಮಲ್ಟಿಪ್ಲೈ ಮಾಡ್ತೀವಿ. e⁻x ಇಂಟು 1 ಅಂದರೆ e⁻x ಮೈನಸ್ 2 ಕಾನ್ಸ್ಟೆಂಟು e⁻x ಇಂಟು x ಬೈ 1 + x ಹೋಲ್ ಸ್ಕ್ವೇರ್ dx. ಹೌದಾ, ಈ ಸ್ಪ್ಲಿಟ್ ಮಾಡಿದ್ವಿ ಅಂದರೆ ನೋಡಿ, ಇಂಟಿಗ್ರೇಷನ್ ಆಫ್ e⁻x dx ಮೈನಸ್ 2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀನಿ. ಇಂಟಿಗ್ರೇಷನ್ ಆಫ್ e⁻x ಇಂಟು x ಬೈ 1 + x ಹೋಲ್ ಸ್ಕ್ವೇರ್ dx. ಹೌದಾ, ನೋಡಿ ಇದರದಂತೂ ಇಂಟಿಗ್ರೇಷನ್ ಬರೀಬೋದು. e⁻x ಇಂಟಿಗ್ರೇಷನ್ e⁻x ಇದು ಒಂದು ಫಾರ್ಮೆಟಲ್ಲಿ ಇದೆ ಅಲ್ಲ, ಈ ಫಾರ್ಮೆಟಲ್ಲಿ ಬರ್ತದೆ. ಹೌದಾ, ನೋಡಿ ಹೋಲ್ ಸ್ಕ್ವೇರ್ ಇದೆ, ಡಿನಾಮಿನೇಟ್ರಿಗಿಂತ ಇಲ್ಲಿ 1 ಕಮ್ಮಿ ಇದೆ. ಹೌದಾ, ಈ ಥರ ಇತ್ತು ಅಂದರೆ ಮತ್ತೇನು ಮಾಡ್ಕೋಬೇಕಂತ ಹೇಳಿದ್ವಿ, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1 ಮಾಡಿಕೊಂಡು ಸ್ಪ್ಲಿಟ್ ಮಾಡಿದ್ರೆ ಬಂದ್ಬಿಡುತ್ತೆ ಒಂದು ಆನ್ಸರ್. ಈಗ e⁻x dx ಇನ್ ಇಂಟಿಗ್ರೇಷನ್ e⁻x ಬರ್ಕೊಂಡೆ ಮೈನಸ್ 2 ಇಂಟು ಇಂಟಿಗ್ರೇಷನ್ ಆಫ್ e⁻x ಇಂಟು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1 ಅಲ್ಲ ಡಿವೈಡೆಡ್ ಬೈ 1 + x² dx. ಸ್ಪ್ಲಿಟ್ ಮಾಡಿದ್ವಿ ಅಂದರೆ e⁻x ಮೈನಸ್ 2 ಇಂಟು ಇಂಟಿಗ್ರೇಷನ್ ಆಫ್ e⁻x ಇಂಟು x + 1 ಬೈ 1 + x ಹೋಲ್ ಸ್ಕ್ವೇರ್ ಮೈನಸ್ 1 ಬೈ 1 + x ಹೋಲ್ ಸ್ಕ್ವೇರ್ dx. ಒಂದು x + 1 ಒಂದು x + 1 ಕ್ಯಾನ್ಸಲ್. ಅಂದರೆ e⁻x ಮೈನಸ್ 2 ಇಂಟು ಇಂಟಿಗ್ರೇಷನ್ ಆಫ್ e⁻x ಇಂಟು 1 ಬೈ 1 + x ಪ್ಲಸ್ ಮೈನಸ್ 1 ಬೈ 1 + x ಹೋಲ್ ಸ್ಕ್ವೇರ್ dx. ಇಷ್ಟಲ್ಲ, ಇದೊಂದು ಡಿಫ್ರೆನ್ಷನ್ ಇಲ್ಲಿ ಬರ್ತಿದಲ್ಲ, 1 ಬೈ 1 + x ಇನ್ ಡಿಫ್ರೆನ್ಷನ್ ಮೈನಸ್ 1 ಬೈ 1 + x ಹೋಲ್ ಸ್ಕ್ವೇರ್ ಬರ್ತಿದೆ. ನಾವು ಡೈರೆಕ್ಟಾಗಿ ಏನು ಬರೀಬೋದು, ದಟ್ ಈಸ್ ಈಕ್ವಲ್ ಟು e⁻x ಮೈನಸ್ 2 ಇಂಟು ಇಂಟಿಗ್ರೇಷನ್ ಆಫ್ e⁻x ಇಂಟು ಯಾವ ಫಾರ್ಮೆಟಲ್ಲಿದೆ f(x + f'(x) dx. ಹೌದಾ, ದಟ್ ಈಸ್ ಈಕ್ವಲ್ ಟು e⁻x ಮೈನಸ್ 2 ಇಂಟು e⁻x ಇಂಟು f(x + c e⁻x ಮೈನಸ್ 2 ಇಂಟು e⁻x ಇಂಟು f(x) ಅಂದರೆ 1 ಬೈ 1 + x ಪ್ಲಸ್ ಸಿ ಬಂತು. ಹೌದಾ, ಸ್ವಲ್ಪ ಡಿಫ್ರೆಂಟ್ ಇದೆ. 3 ಮಾರ್ಕ್ಸಿಗೆ ಕೇಳ್ತಿದ್ದಾರೆ ಎಕ್ಸಾಮಿಗೆ, ಗೊತ್ತಿರಬೇಕು. ಫಸ್ಟ್ ಏನು ಮಾಡ್ಕೋಬೇಕಿದು, ಡಿನಾಮಿನೇಟರ್ ಥರನೇ ನ್ಯೂಮರೇಟರ್ ಅರೇಂಜ್ ಆಗಬೇಕು. ಅಂದರೆ 1 + x ಹೋಲ್ ಸ್ಕ್ವೇರ್ ಬರಬೇಕು ಅಂತೇಳಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 2x. ನೆಕ್ಸ್ಟ್ ಇದು 1 + x ಹೋಲ್ ಸ್ಕ್ವೇರ್ ಆಗುತ್ತೆ, ಸ್ಪ್ಲಿಟ್ ಮಾಡಿದಾಗ 1 ಆಗಿಬಿಡುತ್ತೆ. ನೆಕ್ಸ್ಟ್ e⁻x ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮತ್ತೆ ಸ್ಪ್ಲಿಟ್ ಮಾಡಿದಾಗ ಇದು e⁻x ಇಂಟು f(x + f'(x) ಫಾರ್ಮೆಟಿಗೆ ಬರುತ್ತೆ. ಹೌದಾ, ಈಗ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1 ಸ್ಪ್ಲಿಟ್ ಮಾಡೋದು, ಇದು f(x) ಆಯಿತು ಅಂದರೆ ಇದು f'(x) ಆಗುತ್ತೆ. ಅದಕ್ಕೆ ಡೈರೆಕ್ಟಾಗಿ ಆನ್ಸರ್ ಬರ್ಕೊಂಡಿದ್ವಿ. ಹೌದಾ,
ಐಡಿಯಾ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10. ಇದು ಡಿಫ್ರೆಂಟ್ ಇದೆ. ಇಂಟಿಗ್ರೇಷನ್ ಆಫ್ e power x into integration of e power x into 1 plus sin x divided by 1 plus cos x dx. 1 plus sin x divided by 1 plus cos x dx. e power x into 1 plus sin x by 1 plus cos x dx. ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡ್ಕೊಂಡ್ರೆ ಇದು ಬರುತ್ತೆ. ನೋಡ್ಕೊಳ್ಳಿ ಫಸ್ಟ್, ಡಿಫ್ರೆಂಟ್ ಇದೆ. ನೋಡಿ, 1 ಪ್ಲಸ್ ಸೈನ್ ಎಕ್ಸ್ನ ಹೇಗೆ ಬರೀಬೋದು ನಾವು? 2 ಇಂಟು ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2 ಬರೀಬೋದಣ್ಣ. 2 ಇಂಟು ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2 ಡಿವೈಡ್ ಬೈ ಪ್ಲಸ್ ಇದೆ. ದೇಫೋ ಕಾಸ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರಿತೀವಲ್ಲ, 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ 1 ಡಿ ಎಕ್ಸ್ ಬರೀಬೋದ? ನೋಡಿ, ಹಾಫ್ ಆ್ಯಂಗಲ್ ಫಾರ್ಮುಲಾ, ಸೈನ್ ಎಕ್ಸ್ ಫಾರ್ಮುಲಾ ಏನು ಗೊತ್ತಿರೋದು? 2 ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2 1 ಪ್ಲಸ್ ಕಾಸ್ ಎಕ್ಸ್ ಅಂತಿದೆ, ಹೌದಾ? ಪ್ಲಸ್ ಇದೆ, ದೇಫೋ ಕಾಸ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರ್ಕೊಂಡಿದ್ದೀವಿ. ಈಗ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು. ನೋಡಿ, ಎರಡಕ್ಕೂ ಸ್ಪ್ಲಿಟ್ ಮಾಡಿದೆ ಅಂದರೆ ಏನು ಬರುತ್ತೆ? e power x into 1 by 2 cos square x by 2 plus 2 into sin x by 2 into cos x by 2 divided by 2 into cos square x by 2 dx. That is equal to integration of e power x into 1 by 2 into 1 by cos square x by 2 ಅಂದರೆ secant square x by 2 plus 2 get cancel, 1 cos x by 2, 1 cos x by 2 cancel, sin x by 2 by cos x by 2 value is tan x by 2 dx. ಹೌದಾ? ನೆಕ್ಸ್ಟ್ ಇಲ್ಲಿ ಕೇರ್ಫುಲ್ ಆಗಿ ಥಿಂಕ್ ಮಾಡಬೇಕು, ಯಾವುದೋ ಡಿಫ್ರೆನ್ಷಿಯೇಷನ್ ಇದೆ ಇಲ್ಲಿ. tan x by 2 ಡಿಫ್ರೆನ್ಷಿಯೇಷನ್ ಏನಾಗ್ಬೋದು? tan ಇನ್ ಡಿಫ್ರೆನ್ಷಿಯೇಷನ್ secant ಸ್ಕ್ವೇರ್ ಮತ್ತು ಎಕ್ಸ್ ಬೈ 2 ಡಿಫ್ರೆನ್ಷಿಯೇಷನ್ 1 by 2 ಇದೆ ತಾನೆ? ಹಾಗಾದ್ರೆ ಇದನ್ನ ಹೇಗೆ ಬರೀಬೋದು ನಾವು? e power x ಇಂಟು ಫಸ್ಟಿಗೆ ಟ್ಯಾನ್ ಬರ್ಕೊತೀನಿ, tan x by 2 ಪ್ಲಸ್ ಹಾಫ್ ಇಂಟು secant ಸ್ಕ್ವೇರ್ x by 2 dx. ಹೌದಾ? ಇದೀಗ ಯಾವ ಫಾರ್ಮೇಟಲ್ಲಿದೆ? ಇಂಟಿಗ್ರೇಷನ್ ಆಫ್ e power x ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಫಾರ್ಮೇಟಲ್ಲಿದೆ. ಈ ಥರ ಇತ್ತು ಅವನ ಆನ್ಸರು. e power x into f of x plus c ಅಥವಾ e power x into f of x ಇರೋ ಜಾಗದಲ್ಲಿ tan x by 2 ಪ್ಲಸ್ ಕಾನ್ಸ್ಟೆಂಟ್ ಇಷ್ಟು ಬರುತ್ತೆ. ಹೌದಾ? ನೋಡಿ, ಇದು ಡಿಫ್ರೆಂಟ್ ಇದೆ, ಇದು ಡಿಫ್ರೆಂಟ್ ಇದೆ. ಎರಡು ಪ್ರಾಬ್ಲಮು ಗೊತ್ತಿರಬೇಕು. ಎರಡು ಪ್ರಾಬ್ಲಮ್ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ. ಇದಾದರೆ ನೋಡಿ, ಇಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 2x ಮಾಡ್ಕೊಂಡು ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ದೀವಿ. ಸೈನ್ ಎಕ್ಸಿಗೆ ಹಾಫ್ ಆ್ಯಂಗಲ್ ಫಾರ್ಮುಲಾ 2 sin x by 2 ಇಂಟು ಕಾಸ್ ಎಕ್ಸ್ ಬೈ 2 ಪ್ಲಸ್ ಇದೆ, ದಫೋ ಕಾಸ್ ಇನ್ ಟರ್ಮ್ಸ್ ಆಫ್ ಕಾಸು, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊಂಡಿರೋದು. ಟ್ಯಾನ್ ಇಂದ ಡಿಫ್ರೆನ್ಷಿಯೇಷನ್ ಬರುತ್ತೆ. ಅದಕ್ಕೆ ನೆಕ್ಸ್ಟು ಟ್ಯಾನ್ ಎಕ್ಸ್ ಬೈ 2ಗೆ ಎಫ್ ಆಫ್ ಎಕ್ಸ್ ಅಂದ್ಕೊಂಡಿದ್ವಿ. ಇದು ಡಿಫ್ರೆನ್ಷಿಯೇಷನ್ secant ಸ್ಕ್ವೇರ್ ಎಕ್ಸ್ ಬೈ 2 ಮತ್ತು ಎಕ್ಸ್ ಬೈ 2 ಡಿಫ್ರೆನ್ಷಿಯೇಷನ್ 1 by 2 ಇದೆ. ಹೌದಾ? e power x ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಯೂಸ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಬರೀ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 11. Integration of 1 by log x minus 1 by log x minus 1 by log x whole square dx. 1 by log x whole square dx. ನೋಡ್ಕೊಳ್ಳಿ ಫಸ್ಟು. ನೋಡಿ, ಇದನ್ನು ಐಡೆಂಟಿಫೈ ಮಾಡೋದು ಗೊತ್ತಾಗಬೇಕಿಲ್ಲಿ. ಆ ಥರನ ಟ್ವಿಸ್ಟ್ ಮಾಡ್ಬೋದು ಪ್ರಾಬ್ಲಮ್ನ. ಅದ್ರಲ್ಲಿ ನೋಡಿ, e power x ಇಲ್ಲ ಅಲ್ಲಿ. ಹೌದಾ? ಅದು ನೋಡಿ, ನೀವು ಪ್ರಾಬ್ಲಮ್ ಮಾಡ್ಕೋಬೇಕು ಅಂದರೆ ನಮಗೆ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ, ಇಫ್
ಲಾಗ್ ಎ ಬೇಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಇತ್ತು ಅಂದರೆ ಇದು ಹೇಗೆ ಬರೀತು ಅಂದರೆ ನೋಡಿ, ಹೀಗೆ ಬಿ ಪಾರ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಬರೀಬೋದು. ನೀವು ಗೊತ್ತಿರಬೇಕು, ಲಾಗ್ ಎ ಬೇಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಇತ್ತು ಅಂದರೆ ಹೇಗೆ ಬರೀತೀವಿ, ಬಿ ಪಾರ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಬರಿತೀವಿ. ಹೌದಾ? ನೋಡಿ, ಇದಕ್ಕೊಂದು ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಈ ಫಾರ್ಮ್ಯಾಟಿಗೆ ಬರುತ್ತೆ ನೋಡಿ. ಲೆಟ್ ಲಾಗ್ ಎಕ್ಸ್ ಬೇಸ್ ಇ ಇಸ್ ಈಕ್ವಲ್ ಟು ಟಿ ತೊಗೊತೀವಿ. ಇಲ್ಲೇನೂ ಇಲ್ಲ ಅಂದರೆ ಬೇಸ್ ಇ ಇರ್ತದೆ. ಲಾಗ್ ಎಕ್ಸ್ ಬೇಸ್ ಇಗೆ ಟಿ ತೊಗೊಂಡೆ ಅಂದರೆ ಹಾಗಾದ್ರೆ ಎಕ್ಸ್ ಏನಾಗ್ಬಿಡುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಇ ಪಾರ್ ಟಿ ಬರೀಬೋದಲ್ಲ. ಅಂದರೆ ಇಲ್ಲಿ ಎ ಇಸ್ ಈಕ್ವಲ್ ಟು ಬಿ ಪಾರ್ ಎಕ್ಸ್ ಬರೋದಾಗ. ಹೌದಾ? ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ನೋಡಿ. ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪಾರ್ ಟಿ ದ ಡಿಫ್ರೆನ್ಷಿಯೇಷನ್ ಇ ಪಾರ್ ಟಿ ಇಂಟು ಡಿ ಟಿ. ಹೌದಾ? ಇದನ್ನು ಎಷ್ಟೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ಫೋರ್ I is equal to integration of 1 by log x minus 1 by log x whole square dx is equal to ಇದು 1 by t minus 1 by t square into dx ಅಂದರೆ e power t dt. ಅಥವಾ ಇದನ್ನು ಈಗ ಬರೀಬೋದಲ್ಲ, e power t into 1 by t plus minus 1 by t square dt. ಹೌದಾ? e power t into 1 by t minus 1 by t square dt. ಹೌದಾ? 1 by t ದ ಡಿಫ್ರೆನ್ಷನ್ ಎಲ್ಲಿದೆ ಅಲ್ಲ, ಹಾಗಾದ್ರೆ ಇದು ಯಾವ ಫಾರ್ಮೆಟಲ್ಲಿದೆ, e power t into f of t plus f dash of t dt. ಆ ಥರ ಇದೆಯಲ್ಲ, ಆ ಥರ ಇತ್ತು ಒಂದು ಆನ್ಸರ್ ಡೈರೆಕ್ಟಾಗಿ e power t into f of t ಪ್ಲಸ್ c ಬರುತ್ತೆ. ಅಥವಾ e power t into 1 by t ಪ್ಲಸ್ c. ಅದ್ರ ಆನ್ಸರ್ನ ಎಕ್ಸಿಗೆ ಚೇಂಜ್ ಮಾಡಬೇಕಲ್ಲ. ಇ ಪಾರ್ ಟಿ ಅಂದರೆ ಎಕ್ಸ್ ಗೊತ್ತಿದೆ, ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು 1 ಬೈ ಟಿ ಅಂದರೆ ಲಾಗ್ ಎಕ್ಸ್ ಅಲ್ಲ, 1 ಬೈ ಲಾಗ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಇದನ್ನೇ ಈಸಿ ಇದೆ, ಐಡಿಯಾ ಗೊತ್ತಿರಬೇಕಷ್ಟೇ. ನೋಡಿ, ಅಂದರೆ ಇಲ್ಲಿ ಕಂಪ್ಲೀಟ್ ಲಾಗ್ ಎಕ್ಸ್ ಕೊಟ್ಟಿದ್ರು ಅಂದರೆ ಈ ಐಡಿಯಾ ಯೂಸ್ ಮಾಡ್ತೀವಿ. ಲಾಗ್ ಎಕ್ಸಿಗೆ ಟಿ ತೊಗೋಬೇಕು, ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ಬಿಡುತ್ತೆ, ಇ ಪಾರ್ ಟಿ ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ಕೊತೀವಿ. ಹೌದಾ? ನೋಡಿ, ಇಲ್ಲಿ ಈ ಥರದ್ದು ಒಂದೊಂದ್ಸಲ ಸಿ ಇ ಟಿಗೂ ಕೊಡ್ತಾ ಇರ್ತಾರೆ. ಐಡಿಯಾ ಗೊತ್ತಿತ್ತು ಅಂದರೆ ಇನ್ನೂ ಈಸಿಯಾಗಿ ಮಾಡ್ಬೋದು ಅದನ್ನು. ನೋಡಿ, ಇದನ್ನು ಗೊತ್ತಿರಲಿ, ನೋಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಯಾವಾಗಲೂ ಆನ್ಸರು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರ್ತದೆ. ನೋಡಿ, ಇದು ಗೊತ್ತಿತ್ತು ಅಂದರೆ ಸಿ ಇ ಟಿಗೆ ಯೂಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಅಂದರೆ ನೋಡಿ, ಇದು ಡಿಫ್ರೆನ್ಷಿಯೇಷನ್ ಇದು ಬಂದಾಗ ಅಷ್ಟೇ. ಫಸ್ಟ್ ಫಂಕ್ಷನ್ನ ಇದು ಅಂದ್ಕೊಂಬಿಡಿ, ಎಫ್ ಆಫ್ ಎಕ್ಸ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದರೆ 1, ಎಫ್ ಆಫ್ ಎಕ್ಸ್ ಇಂಟು 1 ಅಂದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆ. ಹೌದಾ? ಪ್ರಾಡಕ್ಟ್ ರೂಲ್ನ ಈ ಥರ ಬರ್ಕೊಂಡಿದ್ದೀವಿ ಅಷ್ಟೇ. ನೋಡಿ, ಇದನ್ನು ಬೇಕಾದ್ರೆ ಈ ಪ್ರಾಬ್ಲಮ್ನ ಈ ಐಡಿಯಾ ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಬರೀಬೋದು. ಅಂದರೆ ನೋಡಿ, ಈಗ 11th ಈ ಥರ ಬರೀಬೋದು. ಇಂಟಿಗ್ರೇಷನ್ ಆಫ್ 1 ಬೈ ಲಾಗ್ ಎಕ್ಸ್ ಪ್ಲಸ್ ಮೈನಸ್ 1 ಬೈ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಇದೆಯಲ್ಲ, ಇದನ್ನು 1 ಬೈ ಲಾಗ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಮೈನಸ್ 1 ಬೈ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು 1 ಬೈ ಎಕ್ಸ್ ಡಿ ಎಕ್ಸ್ ಬರೀಬೋದಾ? ನೋಡಿ, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿದೆ ಬರುತ್ತೆ ತಾನೆ. ಇದು ನೋಡಿ, ಇದನ್ನು ಈಗ ಎಫ್ ಆಫ್ ಎಕ್ಸ್ ಅಂದ್ಕೊಂಡೆ ಅಂದರೆ ಇದು ಡಿಫ್ರೆನ್ಷಿಯೇಷನ್ ಏನು ಬರ್ಬೋದು, 1 ಬೈ ಲಾಗ್ ಎಕ್ಸ್ ಇನ್ ಡಿಫ್ರೆನ್ಷಿಯನ್ ಮೈನಸ್ 1 ಬೈ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಮತ್ತು ಚೇನ್ ರೂಲು ಲಾಗ್ ಎಕ್ಸ್ ಇನ್ ಡಿಫ್ರೆನ್ಷಿಯನ್ 1 ಬೈ ಎಕ್ಸ್ ಇಲ್ಲಿ ಇದೆ ತಾನೆ. ಹಾಗಾದ್ರೆ ಇದು ಯಾವ ಫಾರ್ಮೆಟಲ್ಲಿ ಇದೆ ಅಂದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇದೆ. ಹಾಗಾದ್ರೆ ಆನ್ಸರು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಅಂದರೆ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಅಂದರೆ 1 ಬೈ ಲಾಗ್ ಎಕ್ಸ್ ಪ್ಲಸ್ ಸಿ, ಇಲ್ಲೂ ಅದೇ ಇರೋದು. ಹೌದಾ? ಅಂದರೆ ಎರಡು ಕಡೆ ಆನ್ಸರ್ ಸೇಮ್ ಬರುತ್ತೆ. ಅದೇ ಇದು ಬೇರೆ ಮೆಥಡಲ್ಲಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆ್ಯಕ್ಚುಲಿ ಈ ಫಾರ್ಮ್ಯಾಟ್ ನಿಮ್ಮ ಸಿಲೆಬಸಲ್ಲಿ ಇಲ್ಲ ಅದು. ಅಂದರೆ ಸಿ ಇ ಟಿಯಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಎಷ್ಟೊಂದು ಕಡೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅನ್ನೋ ಆನ್ಸರು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಜಸ್ಟ್ ಗೊತ್ತಿರಲಿ ಐಡಿಯಾ. ಟ್ವೆಲ್ತ್ ನೋಡಿ, ಇದು ಡಿಫ್ರೆಂಟ್ ಇದೆ. ಇದನ್ನೇ ಇಂಪಾರ್ಟೆಂಟ್. ಸಿ ಇ ಟಿಗೆ ಎಷ್ಟೊಂದು ಸಲ ಕೇಳಿದಾರೆ ಕಾಂಪಿಟೇಟಿವ್ ಎಕ್ಸಾಮಿಗೆ.
ಇಂಟಿಗ್ರೇಷನ್ ಆಫ್ log x plus log x plus 1 by log x whole square dx. ನೋಡಿ ಯಾವ ಥರ ಮಾಡ್ಕೊತೀವಿ ಅಂತ ಸೇಮ್ ಐಡಿಯಾ ಯೂಸ್ ಮಾಡಿ ಬರುತ್ತೆ. ಲೆಟ್ log x base e is equal to t, that implies x is equal to e power t. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದ್ರೆ ಏನು ಬರ್ಬೋದು, dx is equal to e power t dt ಬಂತು. ಹೌದಾ? ಇಷ್ಟೇ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ಇಷ್ಟೇ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ ಈಗ. therefore I is equal to integration of ಏನಿರೋದು log x plus 1 by log x whole square dx. ಹೌದಾ? that implies I is equal to integration of log x ಗೆ t ತಗೊಂಡಿದ್ವಿ, ಹಾಗಾದ್ರೆ ಇದು log t ಆಗುತ್ತೆ ಪ್ಲಸ್ 1 by t ಸ್ಕ್ವೇರ್ dx ಬದಲು e power t dt. ಹೌದಾ? that is equal to ಬಟ್ ಆ್ಯಕ್ಚುಲಿ ಲಾಗ್ ಟಿ ಇದು ಡಿಫ್ರೆನ್ಸಿಯೇಷನ್ ಏನು ಗೊತ್ತಿರೋದು, ಲಾಗ್ ಟಿ ಇದು ಡಿಫ್ರೆನ್ಸಿಯೇಷನ್ 1 by t ತಾನೆ. ನೋಡಿ ಇಲ್ಲಿ 1 by t ಎಲ್ಲೂ ಇಲ್ಲ ಇಲ್ಲಿ, ಅದಕ್ಕೆ ಇಲ್ಲಿ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ 1 by 2 ಮಾಡ್ಕೊತೀವಿ. ನೋಡಿ I is equal to e power t ಅಂತ ಆಸ್ ಇಟ್ ಇಸ್ ಬರ್ಕೊಂಡೆ. ಇಲ್ಲಿ ನೋಡಿ ಲಾಗ್ ಟಿ ಮೈನಸ್ 1 by t ಪ್ಲಸ್ 1 by t ಪ್ಲಸ್ 1 by t ಸ್ಕ್ವೇರ್ ಡಿ ಟಿ ಬರೀಬೋದಾ? ಮೈನಸ್ 1 by t ಪ್ಲಸ್ 1 by t ಕ್ಯಾನ್ಸಲ್ ಆಗಿದೆ ಬರುತ್ತಾನೆ. ಇದು ನೋಡಿ ಇದರದ್ದು ಡಿಫ್ರೆನ್ಷಿಯೇಷನ್ ಏನಾಗ್ಬೋದು ನೋಡಿ, ಇದನ್ನೇ ಈಗ ಬರ್ಕೊತೀನಿ. e power t ಇಂಟು ಲಾಗ್ ಟಿ ಮೈನಸ್ 1 by t ನ ಒಂದು ಕಡೆ ತೊಗೊಂಡೆ ಪ್ಲಸ್ 1 by t ಪ್ಲಸ್ 1 by t ಸ್ಕ್ವೇರ್ನ ಇನ್ನೊಂದು ಕಡೆ ತೊಗೊಂಡೆ ಡಿ ಟಿ. ನೋಡಿ ಲಾಗ್ ಟಿದು ಡಿಫ್ರೆನ್ಷಿಯನ್ 1 by t ಇದೆ, ಮೈನಸ್ 1 by t ದು ಡಿಫ್ರೆನ್ಷಿಯನ್ ಮೈನಸ್ ಆಫ್ ಮೈನಸ್ ಪ್ಲಸ್ 1 by t ಸ್ಕ್ವೇರ್ ಆಗುತ್ತೆ. ಅಂದರೆ ಇದು ಡಿಫ್ರೆನ್ಷಿಯನ್ ಇದೆ ತಾನೆ. ಹೌದಾ? ಹಾಗೆ ಹೀಗೆ ಬರೀಬೋದಾ, e power t ಇಂಟು f of t ಪ್ಲಸ್ f dash of t dt. ಒಂದು ಆನ್ಸರು e power t ಇಂಟು f of t ಪ್ಲಸ್ c ಬರುತ್ತೆ. ಅಥವಾ e power t ಇಂಟು ದಟ್ ಇಂಪ್ಲೈಸ್ I is equal to e power t ಅಂದರೆ ಏನು ತೊಗೊಂಡಿರೋದು x ಅಲ್ಲ, x ಇಂಟು ಎಫ್ ಆಫ್ ಟಿ ಇರೋ ಜಾಗದಲ್ಲಿ ಏನಿದೆ ಲಾಗ್ ಟಿ ಇದೆ. ಹೌದಾ? ಅಂದರೆ e power t ಇಂಟು ಲಾಗ್ ಟಿ ಪ್ಲಸ್ ಸಿ, ಸಾರಿ ಲಾಗ್ ಟಿ ಮೈನಸ್ 1 by t ಪ್ಲಸ್ ಇಷ್ಟು ಬರುತ್ತಲ್ಲ. ನೋಡಿ e power t ಆಸ್ ಇಟ್ ಇಸ್ ಬರ್ಕೊಂಡಿದ್ದೀನಿ. ಎಫ್ ಆಫ್ ಟಿ ಇರೋ ಪ್ಲೇಸಲ್ಲಿ ಇಲ್ಲಿ ಕಂಪೇರ್ ಮಾಡಿದೆ ಅಂದರೆ ಇದಿದೆಯಲ್ಲ, ಹಾಗೆ ಲಾಗ್ ಟಿ ಮೈನಸ್ 1 by t ಪ್ಲಸ್ ಸಿ ಬರ್ಕೊಂಡ್ವಿ. ಹಾಗಾದ್ರೆ ಆನ್ಸರ್ ಏನು ಬರುತ್ತೆ ನೋಡಿ, I is equal to e power t ಅಂದರೆ ಎಕ್ಸ್ ಇದೆ, ಅದಕ್ಕೆ ಎಕ್ಸ್ ಇಂಟು ಲಾಗ್ ಆಫ್ ಟಿ ಅಂತ ಹೇಳಿದೆ ಲಾಗ್ ಎಕ್ಸ್ ಅಲ್ಲ, ಲಾಗ್ ಆಫ್ ಲಾಗ್ ಎಕ್ಸ್ ಮೈನಸ್ 1 by ಟಿ ಅಂದರೆ ಲಾಗ್ ಎಕ್ಸ್ ಅಲ್ಲ, ಲಾಗ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ, ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಟಿ ಅಂದರೆ ಲಾಗ್ ಎಕ್ಸ್ ಇದೆ, ಅದಕ್ಕೆ ಅಲ್ಲಿ ಟಿ ತೆಗೆದ್ಬಿಟ್ಟು ಲಾಗ್ ಎಕ್ಸ್ ಬರ್ಕೊಂಡೆ ಮೈನಸ್ 1 by log x ಪ್ಲಸ್ ಸಿ ಬರಿತಾ ಇದ್ವಿ. ಹೌದಾ? ನೋಡಿ ಇಲ್ಲಿ ಏನು ತೊಗೊಂಡಿದ್ದು ನಾವು ಸಬ್ಸ್ಟಿಟ್ಯೂಷನ್ ನೋಡ್ತಾ ಹೋಗಬೇಕು. ಲಾಗ್ ಎಕ್ಸಿಗೆ ಟಿ ತೊಗೊತೀವಿ, ನೆಕ್ಸ್ಟು ಲಾಗ್ ಟಿ ಪ್ಲಸ್ 1 by t ಸ್ಕ್ವೇರ್ e power t ಬಂದ್ಬಿಡುತ್ತೆ. ಹೌದಾ? ಆ್ಯಕ್ಚುಲಿ ಲಾಗ್ ಟಿದು ಡಿಫ್ರೆನ್ಷಿಯನ್ 1 by t, ಇಲ್ಲೆಲ್ಲೂ 1 by t ಇರಲಿಲ್ಲ, ಯಾಕೆ ಇಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1 by t ಮಾಡಿದ್ವಿ. ಲಾಗ್ ಟಿದು ಡಿಫ್ರೆನ್ಷಿಯನ್ 1 by t ಮೈನಸ್ 1 by t ದು ಡಿಫ್ರೆನ್ಷಿಯನ್ ಪ್ಲಸ್ 1 by t ಸ್ಕ್ವೇರ್, ಅಂದರೆ ಇದು ಡಿಫ್ರೆನ್ಷಿಯನ್ ಇಲ್ಲಿ ಬಂತು. ಯಾಕೆ ಆನ್ಸರ್ e power t ಇಂಟು ಎಫ್ ಆಫ್ ಟಿ ಪ್ಲಸ್ ಸಿ ಬರೀಬೇಕು. ಹೌದಾ? e power t ಇಂಟು ಎಫ್ ಆಫ್ ಟಿ ಅಂದರೆ ಲಾಗ್ ಟಿ ಮೈನಸ್ 1 by t ಪ್ಲಸ್ ಸಿ. ಹೌದಾ? ನೆಕ್ಸ್ಟ್ ಆನ್ಸರ್ ಎಕ್ಸಲ್ಲಿ ಬರೀಬೇಕಲ್ಲ, ಅದಕ್ಕೆ e power t ಅಂದರೆ ಎಕ್ಸ್ ಇದೆ, ಅದಕ್ಕೆ ಎಕ್ಸ್ ಬರ್ಕೊಂಡೆ. ನೆಕ್ಸ್ಟ್ ಟಿ ಅಂತ ಹೇಳಿದ್ರೆ ಲಾಗ್ ಎಕ್ಸ್ ಇದೆ, ಟಿ ಬದಲಿ ಲಾಗ್ ಎಕ್ಸ್ ಬರ್ಕೊಂಡಿದ್ವಿ ಅಷ್ಟೇ, ಸಿಂಪ್ಲಿಫೈ ಆಗುತ್ತೆ. ಹೌದಾ? ನೋಡಿ ಈ ಫಾರ್ಮ್ಯಾಟ್ ಕರೆಕ್ಟಾಗಿ ಗೊತ್ತಿರಬೇಕು ನನಗೆ, ಇಂಪಾರ್ಟೆಂಟ್ ಇದು. ಈ ಫಾರ್ಮ್ಯಾಟಿಂದ ನಮಗೆ ಎಷ್ಟೊಂದು ಸಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೇಳಿದ್ದಾರೆ, ಪ್ಲಸ್ ಪಿ ಯು ಎಕ್ಸಾಮಿಗೂ 2 ಅಥವಾ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಹೌದಾ? ಹಾಗೆ e power x ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು e power x ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರಿತೀವಿ. ಹೌದಾ? ಪ್ಲಸ್ ನೋಡಿ ಇದನ್ನು ಗೊತ್ತಿರಲಿ,
ಇದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗುತ್ತೆ. ಅಂದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇತ್ತು ಅಂದ್ರೆ ಆನ್ಸರು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಗೊತ್ತಲ್ಲ ಇಲ್ಲಿ ಇದು ನೋಡಿ, ಇಷ್ಟು ಐಡಿಯಾ ಗೊತ್ತಿರಬೇಕು. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ಕೊತೀವಿ, ಅದನ್ನು ಇಂಪಾರ್ಟೆಂಟ್. ಅಂದರೆ ಬೈ ಪಾರ್ಟ್ಸ್ ಅಂತ ಹೇಳಿದ್ರೆ ಎರಡೆರಡು ಫಂಕ್ಷನ್ ಏನೋ ಪ್ರಾಡಕ್ಟ್ ಇತ್ತು ಅಂದರೆ ಅದನ್ನ ಯಾವ ಥರ ಸ್ಪ್ಲಿಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊತೀವಿ ಅಂತ ಹೇಳಿ ಅಷ್ಟೇ. ಗೊತ್ತಲ್ಲ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊತೀನಿ ನಾನು. ಥ್ಯಾಂಕ್ ಯು.